name is Kirtana. We are studying in 8th standard. Team name is School Nova. Project name is Salt Fridge. Problem statement. ನಮ್ಮ ಕೆಲವು ಮನೆಯಲ್ಲಿ ಫ್ರಿಡ್ಜ್ ಇರಲ್ಲ. ಅವರು ತರಕಾರಿ ತಗೋಬರ್ತಾರೆ. ಒಂದಿನ 2 ದಿನ ಕೊಂಡೋಗುತ್ತೆ. ಅದನ್ನ ನೋಡ್ಬಿಟ್ಟು ನಾವು ತುಂಬ ಬೇಜಾರಾಯಿತು. ಅದು ಕೆಲವು ಮನೆಯಲ್ಲಿ ಫ್ರಿಡ್ಜ್ ಇರಲ್ಲ, ಅದನ್ನ ಸೇವ್ ಮಾಡೋಕ್ಕೆ. ಇದೊಂದು ಸಮಸ್ಯೆ ಆಗಿದೆ. ಅದಕ್ಕೆ ನಾವು ಸಾಲ್ಟ್ ಫ್ರಿಡ್ಜನ್ನು ಪ್ರಾಜೆಕ್ಟ್ ಮಾಡಿದ್ದೀವಿ. ಇದು ಬಳಸಿರೋ ವಸ್ತುಗಳೇನೆಂದರೆ ಸಣ್ಣ ಮಡಿಕೆ, ದೊಡ್ಡ ಮಡಿಕೆ, ಆರ್ಡಿನೋ ಬೋರ್ಡ್, DHT 11 ಸೆನ್ಸರ್, ಫ್ಯಾನ್ ಇಷ್ಟನ್ನು ಬಳಸ್ಕೊಂಡು ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ಈ ಪ್ರಾಜೆಕ್ಟ್ ವರ್ಕ್ ಏನಂದರೆ ನಾವು ಅದರಲ್ಲಿ ದೊಡ್ಡ ಮಡಿಕೆ ಮತ್ತು ಚಿಕ್ಕ ಮಡಿಕೆ ಬಳಸಿದ್ದೀವಿ. ಅದರೊಳಗಡೆ ಅದ್ರ ಸುತ್ತ ಮರಳು ಮತ್ತು ಉಪ್ಪು ಹಾಕಿದ್ದೀವಿ. ಅದಕ್ಕೆ 2 ದಿನದಿಂದ 3 ದಿನದವರೆಗೆ ನೀರು ಹಾಕ್ತಾ ಇರ್ತೀವಿ. ಆಮೇಲೆ ಅದರೊಳಗಡೆ ತರಕಾರಿ ಇಟ್ಟಾಗ ಅದರೊಳಗಡೆ ಇರೋ ಉಷ್ಣನ ನೀರು ಹೀರ್ಕೊಂಡು ಹೊರಗಡೆ ಇರೋ ದೊಡ್ಡ ಮಡಿಕೆ ಮುಖಾಂತರ ಅದರೊಳಗಡೆ ಸಣ್ಣ ಸಣ್ಣ ರಂಧ್ರ ಇರುತ್ತೆ, ಅದ್ರ ಮುಖಾಂತರ ಅದು ಹೊರಗೆ ಬರುತ್ತೆ. ಇದಕ್ಕೆ ಇನ್ನೂ ಹೆಚ್ಚಿನ ಟೆಂಪ್ರೇಚರ್ ಕೂಲ್ ಬೇಕಂದರೆ ನಾವು ಅದಕ್ಕೆ ಟೆಕ್ನಾಲಜಿ ಬಳಸ್ಕೊಂಡು ಮಾಡಿದ್ದೀವಿ. ಅದು ಟೆಕ್ನಾಲಜಿಲಿ ಆರ್ಡಿನೋ ಬೋರ್ಡ್ ಬಳಸಿದ್ದೀವಿ. ಆರ್ಡಿನೋ ಬೋರ್ಡ್ ಏನು ಮಾಡುತ್ತಂದರೆ ಅದೊಂದು ಮೈಕ್ರೋ ಕಂಟ್ರೋಲರು. ಇದು ಬ್ರೈನ್ ಥರ ವರ್ಕ್ ಮಾಡುತ್ತೆ. ಮತ್ತು DC ಪೆನ್ ಬಳಸಿದ್ದೀವಿ. ಅದರೊಳಗಡೆ ತರಕಾರಿನ ಅದು ಕೂಲ್ ಮಾಡುತ್ತೆ. ಟೆಂಪ್ರೇಚರ್ ಸೆನ್ಸರ್ನು ಬಳಸಿದ್ದೀವಿ. ಅದು ತರಕಾರಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ಅದು ಮೆಜರ್ ಮಾಡ್ತಾ ಇರುತ್ತೆ. ಮತ್ತು DC ಮೋಟರ್ ಬಳಸಿದ್ದೀವಿ. DHT 11 ಸೆನ್ಸರ್ ಏನು ಮಾಡುತ್ತೆ ಅಂದರೆ ಒಳಗಡೆ ಇರೋ ತರಕಾರಿದು ಎಷ್ಟು ಟೆಂಪ್ರೇಚರ್ ಉಷ್ಣ ಐತೆ ಅಂದ್ಬಿಟ್ಟು ಮೆಜರ್ ಮಾಡ್ತಾ ಇರುತ್ತೆ. ಮತ್ತು ಡಿಸ್ಪ್ಲೇ ಬಳಸಿದ್ದೀವಿ. ಅದು ಏನು ಮಾಡುತ್ತೆ ಅಂದರೆ ಅದು ನಾವು ಪ್ರೋಗ್ರಾಮಿಂಗಲ್ಲಿ 15 ಡಿಗ್ರಿ ಅಂತ ಸೆಟ್ ಮಾಡಿದ್ದೀವಿ. ಅದು ಒಳಗಡೆ ಎಷ್ಟು ಉಷ್ಣ ಇರುತ್ತೆ ಅಂತ ತೋರಿಸ್ತಿರುತ್ತೆ ಡಿಸ್ಪ್ಲೇ. ಇದರಿಂದ ಆಗುವ ಉಪಯೋಗಗಳು: ತರಕಾರಿ ನಾವು ತಂದಾಗ ಸಾಲ್ಟ್ ಫ್ರಿಡ್ಜಲ್ಲಿ ಇಟ್ಟಿದಾಗ ನಾವು 2-3 ದಿನ ಆದಮೇಲೆ ನೋಡಿದ್ರೆ ಅದು ಕೂಲಾಗೇ ಇರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಇದರಿಂದ ಪರಿಸರಕ್ಕೆ ಏನು ಹಾನಿ ಆಗೋದಿಲ್ಲ. ಜನರಿಗೆ ಬಹಳ ಉಪಯೋಗ ಆಗುತ್ತೆ ಮತ್ತು ಜನರಿಗೆ ಜಾಸ್ತಿ ಖರ್ಚು ಮಾಡೋದು ಆಗೋದಿಲ್ಲ. ಇದನ್ನು ನಾವು ಸೈನ್ಸು ಮತ್ತು ಟೆಕ್ನಾಲಜಿ ಬಳಸ್ಕೊಂಡು ಮಾಡಿದ್ದೀವಿ. ಸೈನ್ಸ್ ಅಂದರೆ ವಿಜ್ಞಾನ. ಅದು ನೀರು ಹೇಗೆ ಆವಿಯಾಗುತ್ತೆ ಅಂದರೆ ಅದರೊಳಗಡೆ ಇರೋ ತರಕಾರಿ ಮುಖಾಂತರ ತರಕಾರಿಯಲ್ಲಿರೋ ತರಕಾರಿ ಉಷ್ಣನ ನೀರು ಇಟ್ಕೊಳ್ಳುತ್ತೆ. ಇದೇ ಸೈನ್ಸ್ಗೂ. ಮತ್ತು ಟೆಕ್ನಾಲಜಿ ಏನಂದರೆ ನಾವು ತರಕಾರಿ ಇನ್ನೂ ಕೂಲ್ ಆಗಬೇಕು ಅಂದ್ಬಿಟ್ಟು ನಾವು DC ಫ್ಯಾನು, ಆರ್ಡಿನೋ ಬೋರ್ಡ್ ಎಲ್ಲ ಬಳಸಿಬಿಟ್ಟು ಮಾಡಿದ್ದೀವಿ. ಇದರಿಂದ ಏನಪ್ಪ ಅಂದರೆ ಇದು ಬೇಸಿಗೆ ಕಾಲದಲ್ಲಿ ಬಡವರು ಇರ್ತಾರೆ, ಅವ್ರಿಗೆ ಫ್ರಿಡ್ಜು ಇರೋದಿಲ್ಲ ಅವ್ರ ಮನೆಯಲ್ಲಿ. ಮತ್ತು ನಾವು ಫ್ರಿಡ್ಜಲ್ಲಿ ಇಕ್ಕೋದು ತರಕಾರಿಗಳು ಮತ್ತು ಸಾಲ್ಟ್ ಫ್ರಿಡ್ಜಲ್ಲಿ ಇಕ್ಕೋ ತರಕಾರಿಗಳು ಬೇರೆ ಬೇರೆ ಥರ ಇರುತ್ತೆ. 2-3 ದಿನ ಆದಮೇಲೆ ಅದನ್ನು ನೋಡಿದ್ರೆ ಫ್ರೆಶ್ ಆಗಿರುತ್ತೆ ಮತ್ತು ಇದರಿಂದ ಬ್ಯಾಕ್ಟೀರಿಯಾ ಏನು ಬರೋದಿಲ್ಲ. ಇದನ್ನು ಸೈನ್ಸು ಮತ್ತು ಟೆಕ್ನಾಲಜಿ ಬಳಸ್ಕೊಂಡು ಮಾಡಿದ್ದೀವಿ. ಈ ಪ್ರಾಜೆಕ್ಟ್ ತುಂಬ ಇನ್ನೋವೇಟಿವ್ ಆಗಿದೆ. ಥ್ಯಾಂಕ್ ಯು.